ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೆಹಲಿ ಸ್ಫೋಟ ಪ್ರಕರಣ ಈಗ ಇಡಿ ಅಂಗಳಕ್ಕೆ ಬಂದು ನಿಂತಿದೆ. ದೆಹಲಿಯ ಪೊಲೀಸರು ಎರಡು ಬೇರೆ ಬೇರೆ FIRಗಳನ್ನು ರಿಜಿಸ್ಟರ್ ಮಾಡಿದ್ದಾರೆ. ಅದರಲ್ಲಿ ಅಲ್ ಫಲ್ಹಾ ಯೂನಿವರ್ಸಿಟಿ ಬಗ್ಗೆ ಹಾಗೂ ಅಲ್ಲಿ ನಡೀತಿರೋ ಹಣಕಾಸಿನ ಅವ್ಯವಹಾರಗಳ ಬಗ್ಗೆ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಇಲ್ಲಿ ಯಾವಾಗ 20-25 ಲಕ್ಷ ಹಣದ ವಿಷಯ, ಕಾರುಗಳ ಖರೀದಿಗೆ ಕ್ಯಾಶ್ ಕೊಟ್ಟಿರೋದು, ಹವಾಲಾ ಮೂಲಕ ಹಣ ವರ್ಗಾವಣೆಯ ವಿಷಯ, ವಿದೇಶಗಳಿಂದ ಹಣ ಬರ್ತಾ ಇರೋದು, ಇದೆಲ್ಲ ಗೊತ್ತಾಗ್ತಾ ಹೋಯಿತು, ಸಹಜವಾಗಿ ಅಲ್ಲಿಗೆ ಇಡಿ ಪ್ರವೇಶವನ್ನು ಪಡ್ಕೊಳ್ತು. ಅದರಲ್ಲೂ ದೆಹಲಿಯ ಚಾಂದಿನಿ ಚೌಕ್ನ ಹವಾಲಾ ಹ್ಯಾಂಡ್ಲರ್ ಸಿಕ್ಕಿಬಿದ್ದ ನಂತರ ಅಂತೂ ಇಡಿಯ ತನಿಖೆ ಚುರುಕುಗೊಳ್ತಾ ಇದೆ. ಸೋಮವಾರದಿಂದಲೇ ಕಾರ್ಯಾಚರಣೆಗಿಳಿದಿದ್ದ ಇಡಿ ಅಧಿಕಾರಿಗಳು ಮಂಗಳವಾರ ಅಲ್ ಫಲ್ಹಾಗೆ ಸೇರಿದ ಟ್ರಸ್ಟಿಗಳು, ಡಾಕ್ಟರುಗಳು, ಅವರ ನಿವಾಸಗಳು, ಕಚೇರಿಗಳು ಸೇರಿದಂತೆ 24 ಕಡೆಗಳಲ್ಲಿ ದಾಳಿಗಳನ್ನು ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹಾಗಾದರೆ ಇಲ್ಲಿ ಇಡಿ ತನಿಖೆ ಅಲ್ ಫಲ್ಹಾದ ಬಣ್ಣವನ್ನು ಬಯಲು ಮಾಡುತ್ತಾ? ಇದುವರೆಗೆ ಅಲ್ ಫಲ್ಹಾದ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯಾರನ್ನಾದರೂ ಬಂಧಿಸಲಾಗಿದೆಯಾ? ಇಡಿ ತನಿಖೆಯಿಂದ ಅಲ್ಲಾಗೋ ಉಪಯೋಗ ಏನು? ಬನ್ನಿ ನೋಡೋಣ. ಗೆಳೆಯರೆ, ಉಗ್ರ ಕೃತ್ಯಗಳು ಎಲ್ಲೇ ನಡೀಲಿ, ಅದರ ಹಿಂದೆ ಮತಾಂಧತೆ ಅಥವಾ ಬೇರೆ ಏನೇ ಕಾರಣಗಳಿರಲಿ, ಅಲ್ಲಿ ಹಣವನ್ನು ಖರ್ಚು ಮಾಡದೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಉಗ್ರ ಕೃತ್ಯಕ್ಕೂ ಹಣ ಬೇಕು, ಯಾರನ್ನಾದರೂ ಹೂರ್ ಯಾತ್ರೆಗೆ ಕಳುಹಿಸೋದಕ್ಕೆ ಕೂಡ ಹಣ ಖರ್ಚು ಮಾಡಬೇಕು. ಮತಾಂಧತೆ ಕೂಡ ಕಾಸು ಖರ್ಚು ಮಾಡದೆ ಕೆಲಸ ಮಾಡೋದಿಲ್ಲ. ಇನ್ನು ಆ ಹಣ ಲೆಕ್ಕಪತ್ರಗಳನ್ನು ಇಟ್ಟುಕೊಂಡು ಕೊಡೋ ವೈಟ್ ಮನಿ ಆಗಿರೋದಿಲ್ಲ. ಅಲ್ಲಿ ಹವಾಲಾ ಇರುತ್ತೆ, ಅಕ್ರಮ ಹಣ ವರ್ಗಾವಣೆಯ ಜಾಲಗಳು ಕೆಲಸ ಮಾಡ್ತಾ ಇರ್ತವೆ. ಜಾಗತಿಕ ಮಟ್ಟದಲ್ಲಿ ಅಪರಾಧ ಕೃತ್ಯಗಳು, ಉಗ್ರವಾದದ ಹಿಂದೆ ಈ ಅಕ್ರಮ ಹಣ ವರ್ಗಾವಣೆಯ ಹವಾಲಾ ಜಾಲಗಳಿರುತ್ತವೆ ಅನ್ನೋ ಕಾರಣಕ್ಕೇನೆ ಜಗತ್ತಲ್ಲೊಂದು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿರೋದು. ಇನ್ನು ಭಾರತದಂತಹ ದೇಶಗಳು ಈ ಅಕ್ರಮ ಹಣ ವರ್ಗಾವಣೆಯ ವಿಷಯದಲ್ಲಿ ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇರುತ್ತವೆ. ಅದರಲ್ಲೂ ನಮ್ಮಲ್ಲಿನ ಇಡಿ ಕಾರ್ಯಕ್ಷಮತೆಯ ಬಗ್ಗೆ ಇತ್ತೀಚೆಗೆ FATF ಕೂಡ 4 ಒಳ್ಳೆ ಮಾತುಗಳನ್ನಾಡಿದೆ. ಇಡಿ ಕಾರ್ಯವನ್ನು ಅಭಿನಂದಿಸಿದೆ. ಅದೊಂದು ಕಡೆ ಇರಲಿ, ಈಗ ದೆಹಲಿಯ ಸ್ಫೋಟದ ಹಿಂದೆ ಕೂಡ ಲಕ್ಷಾಂತರ ರೂಪಾಯಿ ಅಕ್ರಮ ಹಣದ ಹರಿವು ಉಂಟಾಗಿರೋದ್ರಿಂದ ಅಲ್ಲಿಗೆ ಇಡಿ ಕಾಲಿಟ್ಟಿದೆ. ಇನ್ನು ಈ ಸ್ಫೋಟ ಪ್ರಕರಣದಲ್ಲಿ ಭಾಗಿಯಾಗಿದ್ದ ವೈದ್ಯರ ವೇತನದಿಂದ ಹಿಡಿದು ಅವರ ನೇಮಕಾತಿಯವರೆಗೆ ಸಾಕಷ್ಟು ಅನುಮಾನಗಳಿರೋದ್ರಿಂದ ಇಡೀ ಸಂಚು ಅಲ್ ಫಲ್ಹಾ ಕಾಲೇಜಿನ ಕ್ಯಾಂಪಸ್ ಹಾಗೂ ಅಲ್ಲಿನ ಕೊಠಡಿಗಳಲ್ಲೇ ನಡೆದಿರೋದ್ರಿಂದ ಸಂಚಲ್ಲಿ ಭಾಗಿಯಾದ ಪ್ರತಿಯೊಬ್ಬರು ಅಲ್ ಫಲ್ಹಾ ಜೊತೆ ನೇರ ಸಂಪರ್ಕವನ್ನು ಹೊಂದಿರೋದ್ರಿಂದ ಈಗ ಅಲ್ ಫಲ್ಹಾ ಯೂನಿವರ್ಸಿಟಿ ಕೂಡ ಸ್ಕ್ಯಾನಿಂಗ್ಗೆ ಒಳಗಾಗಬೇಕಾಗುತ್ತೆ. ಹೀಗಾಗಿ ಅದರ ಲೆಕ್ಕಪತ್ರಗಳಿಂದ ಹಿಡಿದು ಪ್ರತಿಯೊಂದರ ಬಗ್ಗೆಯೂ ಅಲ್ಲಿ ತನಿಖೆ ಶುರುವಾಗಿದೆ. ಸೋಮವಾರ ಅಲ್ ಫಲ್ಹಾದ ಚೇರ್ಮನ್ ಜಾವೇದ್ ಅಹ್ಮದ್ ಸಿದ್ದಿಕಿಯ ತಮ್ಮ ಹಮೂದ್ ಅಹ್ಮದ್ ಸಿದ್ದಿಕಿಯನ್ನ ಹೈದರಾಬಾದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಮಧ್ಯಪ್ರದೇಶದ ಪೊಲೀಸರು ಈ ಹಮೂದ್ ಮೊಹಮ್ಮದ್ ಸಿದ್ದಿಕಿಯನ್ನ 25 ವರ್ಷಗಳ ಹಳೆ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಈ ಹಮೂದ್ ಕೂಡ ಅಲ್ ಫಲ್ಹಾ ಟ್ರಸ್ಟ್ನ ಸದಸ್ಯ ಆಗಿದ್ದು ಸದ್ಯಕ್ಕೆ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಸಂಸ್ಥೆಯೊಂದನ್ನು ಅವನು ನಡೆಸ್ತಾ ಇದ್ದಾನೆ. ಹಾಗೆ ನೋಡಿದರೆ ಇವನ ವಿರುದ್ಧ ಗಲಭೆ, ಕೊಲೆ ಯತ್ನ, ಫೈನಾನ್ಷಿಯಲ್ ಫ್ರಾಡ್ನಂಥ ಸಾಕಷ್ಟು ಗಂಭೀರ ಆರೋಪಗಳಿವೆ. 1988ರಲ್ಲಿ ವ್ಯಕ್ತಿಯೊಬ್ಬರ ಕೊಲೆಗೆ ಯತ್ನಿಸಿದ್ದ ಈ ಹಮೂದ್ 1996ರಲ್ಲೊಂದು ಫೈನಾನ್ಸ್ ಕಂಪನಿಯನ್ನು ನಡೆಸ್ತಾ ಇದ್ದ. ಆಗ ಹೂಡಿಕೆದಾರರಿಗೆ ಹಣ ಕೊಡದೆ ಮಧ್ಯಪ್ರದೇಶದ ಮೌನಿಂದ ಎಸ್ಕೇಪ್ ಆಗ್ತಾನೆ. 2000 ನಂತರ ಇವನ ವಿರುದ್ಧ 3 ಪ್ರಕರಣಗಳು ದಾಖಲಾದರೂ ಕೂಡ ಇವನನ್ನು ಬಂಧಿಸುವುದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿರಲಿಲ್ಲ. ಹಾಗೆಯೇ 2019ರಲ್ಲಿ ಅವನ ಬಂಧನಕ್ಕೆ 10,000 ರೂಪಾಯಿ ರಿವಾರ್ಡ್ ಅನ್ನು ಕೂಡ ಪೊಲೀಸರು ಘೋಷಣೆ ಮಾಡಿದ್ರಾದರೂ ಆಗಲೂ ಅವನು ಪೊಲೀಸರ ಬಲೆಗೆ ಬಿದ್ದಿರಲಿಲ್ಲ. ಗೆಳೆಯರೆ, ಪೊಲೀಸರು ಅರೆಸ್ಟ್ ಮಾಡಲೇಬೇಕು ಅಂದ್ಕೊಂಡ್ರೆ ಯಾರನ್ನ ಬೇಕಾದರೂ ಯಾವ ಬಿಲದಲ್ಲಿ ಅಡಗಿ ಕೂತಿದ್ರು ಹಿಡ್ಕೊಂಡು ಬಂದು ಬಿಡ್ತಾರೆ. ಇನ್ನಿವನು ದೇಶ ಬಿಟ್ಟೇನು ಓಡಿ ಹೋಗಿರಲಿಲ್ಲ. ಆದರೂ ಅವನನ್ನು ಬಂಧಿಸೋದಕ್ಕೆ ಅವರಿಗೆ ಸಾಧ್ಯ ಆಗಿರಲಿಲ್ಲ ಅಂದರೆ ಅವನು ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸು, ಹಣ ಮುಂತಾದವುಗಳನ್ನು ಬಳಸಿ ತಪ್ಪಿಸ್ಕೊಳ್ತಾ ಇದ್ದ ಅಂತ ಅರ್ಥ. ಆದರೆ ಈಗ ಅಲ್ ಫಲ್ಹಾ ಕೇಸ್ ಬಿಗಿ ಆಗ್ತಾ ಇರೋದ್ರಿಂದ ಇವನು ಕೂಡ ಅಲ್ ಫಲ್ಹಾ ಟ್ರಸ್ಟಿಗಳ ಪೈಕಿ ಒಬ್ಬನಾಗಿರೋದ್ರಿಂದ ಇನ್ನು ಕಳ್ಳಾಟ ಆಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಹವಾಲಾ ಹಣ ಹಾಗೂ ಅಲ್ ಫಲ್ಹಾದ ಹಣಕಾಸಿನ ವ್ಯವಹಾರಗಳಲ್ಲಿ ಕೂಡ ಅವನನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಮಂಗಳವಾರ ಬೆಳಗ್ಗೆ 5 ಗಂಟೆಯಿಂದಲೇ ಅಲ್ ಫಲ್ಹಾ ಟ್ರಸ್ಟ್ಗೆ ಸೇರಿದ ವಿವಿಧ ಸಂಸ್ಥೆಗಳು, ಜಾಗಗಳ ಮೇಲೆ ದಾಳಿಗಳನ್ನು ಮಾಡಿದ್ದಾರೆ. ಸುಮಾರು 25 ಕಡೆಗಳಲ್ಲಿ ದಾಳಿ ನಡೆದಿದ್ದು 9ಕ್ಕೂ ಹೆಚ್ಚು ಶೆಲ್ ಕಂಪನಿಗಳಲ್ಲಿರುವುದು ಪತ್ತೆಯಾಗಿದೆ. ಈ ಮಾಹಿತಿಯನ್ನು ಟೈಮ್ಸ್ ಆಫ್ ಇಂಡಿಯಾ ಹೊರಹಾಕಿದೆ. ಈ 9 ಕಂಪನಿಗಳು ಒಂದೇ ಅಡ್ರೆಸ್ಸಲ್ಲಿ ರಿಜಿಸ್ಟರ್ ಆಗಿವೆ. ಈ ಕಂಪನಿಗಳಿಗೆ ಸೇರಿದ ಆಫೀಸುಗಳಿಲ್ಲ. ಒಂದೇ ಫೋನ್ ನಂಬರ್ ಹಾಗೂ ಇಮೇಲ್ ಐಡಿಗಳನ್ನು ಬೇರೆ ಬೇರೆ ಕಂಪನಿಗಳ ಹೆಸರಲ್ಲಿ ಬಳಸಲಾಗಿದೆ. EPFO ಹಾಗೂ ESI ಫೈಲಿಂಗ್
ಸೈನಿಂಗ್ ಮಾಡಿಲ್ಲದೆ ಇರುವುದು ಪತ್ತೆಯಾಗಿದೆ. ಡೈರೆಕ್ಟರ್ಗಳ KYC ಬಗ್ಗೆ ಅನುಮಾನಗಳು ಮೂಡ್ತಾ ಇವೆ. ಸೈನಿಂಗ್ ಅಥಾರಿಟಿ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇವೆ. ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ತೋರಿಸಲಾದ ಯಾರಿಗೂ ವೇತನವನ್ನ ಬ್ಯಾಂಕ್ ಅಕೌಂಟ್ಗಳ ಮೂಲಕ ಪಾವತಿಸಿಲ್ಲ. ಹೀಗಾಗಿ ಅಲ್ಲಿ ಕೆಲಸ ಮಾಡೋದಕ್ಕೆ ಜನ ಇದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಅನುಮಾನಗಳಿವೆ. ಇನ್ನು ಈ ಕಂಪನಿಗಳಲ್ಲಿ HR ರೆಕಾರ್ಡ್ ಅನ್ನ ಮೈಂಟೈನೇ ಮಾಡಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗೆ ಸಾಕಷ್ಟು ಲೋಪದೋಷಗಳು ಈ ಅಲ್-ಫಲಾಹ್ ಯೂನಿವರ್ಸಿಟಿ ಹಾಗೂ ಟ್ರಸ್ಟ್ಗೆ ಸಂಬಂಧಪಟ್ಟ ನಕಲಿ ಕಂಪನಿಗಳಲ್ಲಿ ಕಂಡು ಬಂದಿವೆ. ಇದರ ಜೊತೆ ಅಲ್-ಫಲಾಹ್ ಟ್ರಸ್ಟ್ನ ಇನ್ನಿತರ ಸಂಸ್ಥೆಗಳಾದ ಅಲ್-ಫಲಾಹ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್, ಅಲ್-ಫಲಾಹ್ ಸ್ಕೂಲ್ ಆಫ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಮತ್ತು ಬ್ರೌನ್ ಹಿಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಕೂಡ ತನಿಖೆ ಮುಂದುವರಿತಾ ಇದೆ. ಹಾಗೆ ಈ ಅಲ್-ಫಲಾಹ್ದ ಟ್ರಸ್ಟಿಗಳನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಸಂಸ್ಥೆಗೆ ಸಂಬಂಧಪಟ್ಟವರೆಲ್ಲರಿಗೂ ಸಮನ್ಸ್ ಅನ್ನು ಕೊಡಲಾಗಿದೆ. ಹಾಗೆ ನೋಡಿದರೆ ಅಲ್-ಫಲಾಹ್ ಫೌಂಡರ್ ಜಾವೇದ್ ಅಹಮದ್ ಸಿದ್ದಿಕಿಗೆ ದೆಹಲಿಯ ಪೊಲೀಸರು 2 ಬಾರಿ ಸಮನ್ಸ್ ಅನ್ನು ಕೊಟ್ಟಿದ್ರು. ಆದರೆ ಅವನು ಪೊಲೀಸರ ಸಮನ್ಸ್ಗೆ ಉತ್ತರಿಸಲಿಲ್ಲ. ಹೀಗಾಗಿ ಇಡಿ ಹಾಗೂ ಪೊಲೀಸರು ಬೆಳಗಿನ ಜಾವ 5 ಗಂಟೆಗೆ ಅವನನ್ನು ನಿದ್ದೆಯಿಂದ ಎಬ್ಬಿಸಿ ವಿಚಾರಣೆಗೆ ಕೂಡಿಸಿಕೊಂಡಿದ್ದಾರೆ. ಇಲ್ಲಿ ಇಡಿ ಅಧಿಕಾರಿಗಳು ಅಲ್-ಫಲಾಹ್ ವಿರುದ್ಧ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಇಡಿ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ, ಹಣ ದಾಸ್ತಾನು, ಅನುಮಾನಾಸ್ಪದ ಟ್ರಾನ್ಸಾಕ್ಷನ್ಗಳು ಕಂಡು ಬಂದಲ್ಲಿ ಈ ರೀತಿಯ ದಾಳಿಗಳನ್ನು ಮಾಡಿ ವಿಚಾರಣೆಗೆ ಒಳಪಡಿಸ್ತಾ ಹೋಗ್ತಾರೆ. ಈಗ ಅಲ್-ಫಲಾಹ್ದ ವಿಷಯದಲ್ಲಿ ಆಗ್ತಾ ಇರೋದು ಕೂಡ ಅದೇನೆ. ಈ ಮೆಡಿಕಲ್ ಕಾಲೇಜ್ ಒಂದು ರೀತಿ ಭಯೋತ್ಪಾದಕರ ಸೆಂಟರ್ ಆಗಿ ಗುರುತಿಸಿಕೊಂಡಿದೆ. ಈಗ ಸೆರೆ ಸಿಕ್ಕಿರುವ ಎಲ್ಲರಿಗೂ ಅಲ್-ಫಲಾಹ್ ಜೊತೆ ಸಂಬಂಧಗಳಿವೆ. ಅದರಲ್ಲೂ ದೆಹಲಿಯಲ್ಲಿ ಕಾರ್ ಸ್ಫೋಟಿಸಿ ತಾನೂ ಕೂಡ ಫಿದಾಯಿನ್ ಆದ ಡಾಕ್ಟರ್ ಉಮರ್ ಉನ್ ನಬಿ ಕೂಡ ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ಮತ್ತು ಇದೇ ಕಾಲೇಜಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದ. ಹಾಗೇನೆ ಮುಜಾಮಿಲ್, ಆದಿಲ್ ಹಾಗೂ ಶಹೀನ್ ಹಾಗೂ ಕೂಡ ಈ ಕಾಲೇಜಿನ ಜೊತೆ ನಿಕಟ ಸಂಪರ್ಕ ಇತ್ತು. ಇನ್ನು ದೆಹಲಿ ಸ್ಫೋಟದ ನಂತರ ಅಲ್-ಫಲಾಹ್ದಲ್ಲಿನೇ ಇನ್ನಿಬ್ಬರು ಡಾಕ್ಟರ್ಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಹಾಗೇನೆ ಆ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿದ್ದ ಮಸೀದಿಯೊಂದರ ಮೌಲ್ವಿಯನ್ನ ಕೂಡ ಪೊಲೀಸರು ಕಸ್ಟಡಿಗೆ ತಗೊಂಡಿದ್ದಾರೆ. ಇದೆಲ್ಲದರ ನಡುವೆ ಉಮರ್, ಶಾಹಿನಾ, ಮುಜಾಮಿಲ್ ಹಾಗೂ ಆದಿಲ್ ಮುಂತಾದವರು ಸಂಗ್ರಹಿಸಿದ ಹಣಕ್ಕೂ ಅಲ್-ಫಲಾಹ್ಗೂ ಸಂಬಂಧ ಇರೋದು ಕೂಡ ಈ ತನಿಖೆಯಿಂದ ಗೊತ್ತಾಗಿದೆ. ಈ ಸಂಸ್ಥೆ ಅರಬ್ ದೇಶಗಳಿಂದ ದೇಣಿಗೆಯ ರೂಪದಲ್ಲಿ ಒಂದಷ್ಟು ಹಣವನ್ನು ತರಿಸ್ಕೊಳ್ತಾ ಇರೋದು ತನಿಖೆಯಲ್ಲಿ ಬಯಲಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಭಾಗಿಯಾಗಿರೋ ಡಾಕ್ಟರ್ಗಳಿದಾರಲ್ಲ, ಅವರಿಗೆ ಇದೇ ಥರದ ಬೇರೆ ಬೇರೆ ಕಾಲೇಜುಗಳು ಕೊಡ್ತಾ ಇದ್ದ ವೇತನಕ್ಕಿಂತ ಹೆಚ್ಚು ಸಂಬಳವನ್ನು ಕೊಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಆ ಹಣವನ್ನು ಈ ಟೆರರ್ ಡಾಕ್ಟರ್ಗಳಿಗೆ ಉಗ್ರ ಕೃತ್ಯಕ್ಕೆ ಕೊಡಲಾಗ್ತಾ ಇತ್ತಾ, ಅದನ್ನು ವೇತನದ ರೂಪದಲ್ಲಿ ತೋರಿಸಲಾಗ್ತಾ ಇತ್ತಾ ಅನ್ನೋ ಅನುಮಾನಗಳು ಅಲ್ಲಿವೆ. ಇಂಥ ಸಾಕಷ್ಟು ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆ ಯೂನಿವರ್ಸಿಟಿಯ ಜನ್ಮವನ್ನು ಜಾಲಾಡ್ತಾ ಇದೆ. ಹಾಗೆ ಈ ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಅಲ್-ಫಲಾಹ್ದ ನೆರಳು ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇರೋದ್ರಿಂದ UGC ಈ ಕಾಲೇಜಿನ ಲೈಸೆನ್ಸನ್ನು ಅಮಾನತಲ್ಲಿಟ್ಟಿದೆ. ಒಟ್ಟಾರೆ ಈ ಅಲ್-ಫಲಾಹ್ ಅನ್ನೋ ಸಂಸ್ಥೆಯ ಕೃತ್ಯ ಈಗ ಅರಬ್ ದೇಶಗಳು ಮತ್ತು ಇಸ್ಲಾಮಿಕ್ ದೇಶಗಳಿಂದ ದೇಣಿಗೆಯನ್ನು ಸಂಗ್ರಹ ಮಾಡ್ತಾ ಇರೋ ಇನ್ನಿತರ ಅಲ್ಪಸಂಖ್ಯಾತ ವಿದ್ಯಾಸಂಸ್ಥೆಗಳನ್ನು ಕೂಡ ಒಂದು ಅನುಮಾನಾಸ್ಪದ ದೃಷ್ಟಿಯಿಂದ ನೋಡಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಒಟ್ಟಲ್ಲಿ ವಿದ್ಯೆ ಕಲಿಸಬೇಕಾದ ಸಂಸ್ಥೆಯೊಂದು ಉಗ್ರರಿಗೆ ಆಶ್ರಯ ಕೊಟ್ಟಿದ್ದು, ಉಗ್ರ ಕೃತ್ಯಗಳು ತನ್ನ ಕ್ಯಾಂಪಸ್ಸಲ್ಲೇ ಅರಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ನಿಜಕ್ಕೂ ಅಕ್ಷಮ್ಯ. ಇನ್ನು ಇದೆಲ್ಲದರ ನಡುವೆ ಕಾರ್ ಸ್ಫೋಟದ ಪ್ರಮುಖ ರೂವಾರಿ ಉಮರ್ ಉನ್ ನಬಿಯ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಅದರಲ್ಲಿ ಅವನು ಫಿದಾಯಿನ್ ಕೃತ್ಯಗಳನ್ನು ಸಮರ್ಥಿಸಿಕೊಂಡಿದ್ದಾನೆ. ಇಲ್ಲಿ ಇಸ್ಲಾಂ ತನ್ನನ್ನು ತಾನು ಕೊಂದುಕೊಳ್ಳೋದನ್ನ ಹರಾಮ್ ಅಂತ ಹೇಳುತ್ತೆ, ಅದು ಹೇಡಿತನ ಅಂತ ಬಣ್ಣಿಸುತ್ತೆ ಅಂತ ಸಾಕಷ್ಟು ಸ್ಕಾಲರ್ಗಳು ಹೇಳ್ತಾರೆ. ಯಾವ ಧರ್ಮವೂ ಕೂಡ ಕೊಂದು ಬದುಕೋದನ್ನ ಹೇಳೋದಿಲ್ಲ, ಎಲ್ಲವೂ ಶಾಂತಿಯನ್ನೇ ಬೋಧಿಸುತ್ತವೆ, ಭಯೋತ್ಪಾದನೆಗೂ ರಿಲಿಜಿಯನ್ಗೂ ಸಂಬಂಧ ಇಲ್ಲ ಅಂತ ಸಾಕಷ್ಟು ಜನ ಆಗಾಗ ಬೋಧಿಸ್ತಲೂ ಇರ್ತಾರೆ. ಆದರೆ ಇಸ್ಲಾಮಿಗಾಗಿ ಸಾಯೋದು ಶಹಾದತ್ ಅನ್ನಿಸ್ಕೊಳ್ಳುತ್ತೆ, ಅದು ಹೇಡಿತನ ಅಲ್ಲ, ಬಲಿದಾನ ಅಂತ ಕುರಾನ್ನಲ್ಲಿದೆ. ಫಿದಾಯಿನ್ ದಾಳಿಗಳು ಕುರಾನ್ ಪ್ರಕಾರ ಪರಮ ಪವಿತ್ರ ಅಂತ ಈ ಉಮರ್ ವಿಡಿಯೋದಲ್ಲಿ ಮಾತಾಡಿದ್ದಾನೆ. ಇದು ಅವನು ತನ್ನನ್ನು ತಾನು ಉಗ್ರನನ್ನಾಗಿಸಿಕೊಂಡು ಬೇರೆ ಉಗ್ರರನ್ನು ಅಲ್ಲಿ ಫಿದಾಯಿನ್ ದಾಳಿಗೆ ಯುವಕರನ್ನು ಹುಡುಕ್ತಾ ಇದ್ದ ಸಂದರ್ಭದಲ್ಲಿ ತನ್ನ ಐಡಿಯಾಲಜಿಯನ್ನು ಮುಸ್ಲಿಂ ಯುವಕರ ಮನಸ್ಸುಗಳಿಗೆ ತುಂಬೋದಕ್ಕೆ ತಮ್ಮನ್ನು ತಾವು ಸ್ಫೋಟಿಸಿಕೊಂಡು ಹೂರ್ ಯಾತ್ರೆಗೆ ಹೊರಡೋ ಮೂರ್ಖರನ್ನು ಹುಡುಕೋ ಪ್ರಯತ್ನದ ಭಾಗವಾಗಿ ಈ ವಿಡಿಯೋಗಳನ್ನು ಮಾಡಿರಬಹುದು ಅಂತ ಭಾವಿಸಲಾಗ್ತಾ ಇದೆ. ಈಗ ಅವನ ವಿಡಿಯೋಗಳು ವೈರಲ್ ಕೂಡ ಆಗ್ತಾ ಇವೆ. ಹಾಗೆ ಸಾಮೂಹಿಕ ಹತ್ಯೆಗಾಗಿ ಅಪಾರ ಪ್ರಮಾಣದ ವಿಷವನ್ನು ತಯಾರಿಸಿಟ್ಟುಕೊಂಡಿದ್ದ ಹೈದರಾಬಾದ್ ಮೂಲದ ಗುಜರಾತ್ ವೈದ್ಯ ಡಾಕ್ಟರ್ ಅಹಮದ್ ಮೊಯ್ದೀನ್ ಸಯೀದ್ನನ್ನು ಬಂಧಿಸಿ
ಸಾಬರಮತಿ ಜೈಲಲ್ಲಿಡಲಾಗಿತ್ತಲ್ವಾ, ಆ ಜೈಲಲ್ಲೇ ಅವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಜೈಲಲ್ಲಿದ್ದವರೇ ಈ ಉಗ್ರ ವೈದ್ಯನನ್ನ ಹಿಡ್ಕೊಂಡು ಬಡ್ದಿದ್ದಾರೆ. ಈಗ ಅವನನ್ನ ಚಿಕಿತ್ಸೆಗಾಗಿ ಅಹಮದಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದು ಗೆಳೆಯರೆ ಅಲ್ಫಲ್ಹಾ ಹಾಗೂ ಅದಕ್ಕೆ ಸಂಬಂಧಿಸಿದವರ ವಿರುದ್ಧ ಪೊಲೀಸರು ಮತ್ತು ಇಡಿ ನಡೆಸಿರುವ ತನಿಖೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.